ಕಾಗೆ ಒಂದಗಳ ಕಂಡರೆ ಕರೆಯದೇ ತನ್ನ ಬಳಗವನ, ಗೂಗೆ ಒಂದಗಳ ಕಂಡರೆ ಕರೆಯದೇ ತನ್ನ ಬಳಗವನ. ಕಾಗೆಗಿಂತ ಗೂಗೆಗಿಂತ ಕರಕಷ್ಟ ಕಾಣ ಈ ನರನ ಬಾಳುವೆ ಎಂದರು ಪುಣ್ಯಾತ್ಮರು. ಕಾಗೆ ಒಂದಗಳು ಕಂಡ್ರೆ ಅದು ಒಂದೇ ತಿಂತದೋ, ಕಾ 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 ಅಂತ ತನ್ನ ಬಳಗ ಎಲ್ಲ ಕರ್ಕೋತದೆ. ಗೂಗೆಗೇನಾದ್ರು ಒಂದು ಬೀಳು ಸಿಕ್ಕಿದ್ರೆ ಅದು ಒಂದೇ ತಿನ್ನಲ್ಲ, ತನ್ನ ಬಂಧು ಬಳಗ ಮಕ್ಕಳು ಮರಿ ಎಲ್ಲನೂ ಕರ್ಕೊಂಡ್ಬಂದ್ಬಿಡ್ತದೆ. ಆದರೆ ಈ ಮನುಷ್ಯ ಹಂಗಲ್ಲ, ಏನಾರು ಸಿಕ್ಕಿದ್ರೆ ಅವ್ರು ಮುಂದ್ಕೊಂಡು ಹೋಗ್ಲಿ ತಾಳು, ಮೊದಲು ನಾನು ಎತ್ಕೊಳ್ಳೋಣ, ಅವ್ರು ಮುಂದ್ಕೊಂಡು ಹೋದ್ಮೇಲೆ ನಾನು ಅರ್ಧ ಕೊಡೋಣ, ಅವನಿಗೂ ಸಿಕ್ಕಿದ್ರೆ ಸಿಕ್ಕಲಿ ಅಂತ ಅನ್ನೋದಿಲ್ಲ. ಅಂತಹ ನರಜನ್ಮ ಇಲ್ಲಿ ಏನಾಗಿದೆ ಅಂದರೆ, ಯಾವ ಮಹತಾಯಿ ಆ ಎಲ್ಲಮ್ಮ ಚಂದ್ರಹಾಸ ಇರುವರು ಕೂಡ ಆ ಮಗುವಿಗೆ ಹಣೆಗೆ ಬಟ್ಟನ್ನು ಇಟ್ಟು ದೃಷ್ಟಿ ತೆಗೆದಿದ್ದಾರೆ. ನಮ್ಮ ಅಣ್ಣಯ್ಯ ಹೇಳ್ದಂಗೆ ದೃಷ್ಟಿಯಾಗುವುದು ಸಹಜ. ಮಕ್ಕಳಿಗೆ 4 ಅಂಚೆಕಟ್ಟಿ ತಗೊಂಡು ಆ ಮುಖದಿಂದ ಇಳೆ ತೆಗೆದು ಆ ಬೆಂಕಿ ಹಾಕಿ ಆ ಮೂಲೆಗೆ ಇಟ್ಬಿಟ್ರೆ ಅದು ಪಟ 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 ಅಂದರೆ ಅದು ಇವತ್ತು ಕೂಡ ಸಹಜವೇ. ಆ ಮಗುವನ್ನು ಯಾವ ರೀತಿಯಾಗಿ ಆ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಪಾಡಿಸ್ತಾ ಇದ್ದಾರೆ ಅಂದರೆ, ಜೋಗುಳ ಹಾಡೋದು ಅಂದ್ರೆ ಒಂದು ಆನಂದ, ಕಳೆ ಕೀಳೋಗೊಂದು ಹಾಡು ಹಾಡೋದು, ಒಂದು ನಾಟಿ ಹಾಕುವಾಗ ಒಂದು ಹಾಡು ಹಾಡೋದು. ನಮ್ಮ ಜಾನಪದ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ ಅಂದರೆ ಅದು ಕೇಳಕ್ಕೆ ಇನ್ನೂ ಬಹಳ ಇಂಪು. ಈಗ ಜೋಗುಳ ಆಡೋರೇ ಗತಿ ಇಲ್ಲ, ಈಗೆಲ್ಲ ಸ್ಪ್ರಿಂಗ್ನ ತೊಟ್ಲು ಬಂದ್ಬಿಟ್ಟವೆ. ಒಂದ್ಸರಿ ಹಿಂಗೆ ಅಳ್ಳಾಡಿಸ್ಬಿಟ್ರೆ ಅದು ಸಂತಕ ಅದೇ ಅಳ್ಳಾಡ್ತಾ ಇರ್ತೈತೆ, ತೂಗಂಗೂ ಇಲ್ಲ, ಏನೂ ಮಾಡಂಗಿಲ್ಲ. ಜಾಡ್ಸತ್ತಾಗ ತೊಟ್ಲ ತಳ್ಬಿಟ್ಟು ಇತ್ತಾಗ ತಿರ್ಕೊಂಡ್ಬಿಡ್ತಾನೆ. ಅಯ್ಯೋ ಹಾಳು ಮನೆ ಮನೆ ಹೊಟ್ಟೆಲಿ ಹಾಕ್ಬಿಟ್ಟು ಕಣ್ಣಿಗೆ ನಿಂತಲ್ಲ, ಮಟ್ಗೆ ಇಟ್ಕೊಂಡಲ್ಲ, ಅಯ್ಯೋ ಅನಿಸ್ತಾವ ಕಡೆ ಯಾವ ಕೈ ಈಗಿನ ಮಕ್ಳು ಅಕ್ಕಿಂದ ಮೊಬೈಲ್ ಕೊಟ್ಬಿಟ್ಟು ಸಾಕಿ, ಇವಾಗ ಯಾವ ಅಪ್ಪಮ್ಮನ ಕೇಳೋದು, ಅಪ್ಪನೂ ಬೇಡ ಅಮ್ಮನೂ ಬೇಡ, ಇದು ಮೊಬೈಲ್ ಪ್ರಪಂಚ. ಆದರೆ ಆ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಯಾವ ರೀತಿಯಾಗಿ ಜೋಗುಳ ಹಾಡ್ತಾ ಇದ್ದಾರೆ ಅಂದರೆ, ಬನ್ನಿ ಹಾಡಿದ್ರು ನೋಡಿ, ಆಡಿ ಜೋಗುಳ ಆಡ್ಬೇಕಂತ ಆಡಿ. ಜೋ ಜೋ ಕಂದಯ್ಯ ಜೋಗುಳ ನಲಿಯಯ್ಯ, ಮನೆಯನ್ನು ಬೆಳಗುವ ಮಂಗಳಮಣಿಯ ಮುತ್ತಿನ ಗಡಿಯ ನಲಿಯಯ್ಯ. ಮನೆಯನ್ನು ಬೆಳಗುವ ಮಂಗಳಮಣಿ ಮುತ್ತಿನ ಗಡಿಯ ನಲಿಯಯ್ಯ. ಜೋಗೋ ಕಂದಯ್ಯ ಜೋಗುಳ ನಲಿಯಯ್ಯ. ರಚ್ಚೆ ಹಿಡಿದಿರೋ ಮಕ್ಕಳು ಹಂಗೆ ನಿದ್ದು ಬಂದು ಮನೆ ಕೊಡು ಅಂಥ ಜೋಗುಳ ಆಡೋರು ನಮ್ಮ ತಾಯಂದಿರು ಹಿಂದಿನ ಕಾಲದಲ್ಲಿ. ಈಗಿನವ್ರು ಏನಾರು ಆಡೋಕ್ಕೆ ಶುರು ಮಾಡಿದ್ರೆ ಮನೆಗಿರೋ ಮಕ್ಕಳೆಲ್ಲ ಮೇಲೆ ಕೆದ್ದು ಬಿಡ್ತವೆ. ಏಕೆಂದರೆ ಇವರು ಅಷ್ಟೊಂದು ಚೆನ್ನಾಗಿ ಆಡ್ತಾರೆ. ಹೇಳೋದು ಇಲ್ವಲ್ಲ. ಹೊಸ್ದಾಗಿ ಮದುವೆ ಆದ ಇಬ್ಬರು ಹೆಣ್ಣು ಗಂಡು ಪಿಕ್ಚರ್ಗೆ ಹೋಗ್ಬಿಟ್ರಂತೆ. ಅವಾಗೆಲ್ಲ ಪಿಕ್ಚರ್ ನೋಡ್ಕೊಂಡ್ಬಂದ್ರೆ ಏನೋ ಒಂದು ದೊಡ್ಡತನ. ಮದುವೆ ಆಗೋ ಹೊಸ್ತರಲ್ಲಿ
ಹೆಂಡತಿ ಕರ್ಕೊಂಡು ಥಿಯೇಟ್ರಿಗೆ ಹೋಗಿ ಅದೊಂದು ಪಿಕ್ಚರ್ ನೋಡ್ಕೊಂಡ್ಬಿಟ್ರೆ ಅದೊಂದು ಕಾಲ ಇತ್ತು. ಅಲ್ಲಿ ಏನೋ ಒಂದು ಸಾಧನೆ ಮಾಡಿದ ಅವನು ಅಂತ ತೀರ್ಮಾನ. ಹೌದು. ಇವ್ರಿಗೋಸಿ ಜಾಣಿಗೆ ಇವಡು ಯಾರಿಗೆ ಯಜಮಾನನ್ಗೆ ಹೆಂಡ್ತಿಗೂ ಅಷ್ಟೇನೆ. ಇವಾಗ ಕೂಗಿದ್ರೆ ಒಂದು 5 ನಿಮಿಷ ಬಿಟ್ಕೊಂಡು ಇದಕ್ಕೇನಂತಾರೆ ಹೇಳಿ, ಜಾಣಿಗೆ ಇವಡು. ಕಿವುಡಲ್ಲ ಅದು. ಈ ಚನ್ನಪಟ್ಟಣದಳ್ಳಿಯಿಂದ ತಂದಿದ್ದ ಹೊಸ್ತ ಮದುವೆ ಆಗಿದ್ದ. ಚನ್ನಪಟ್ಟಣಕ್ಕೆ ಹೋಗಿ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋಕ್ಕೆ ಹೋದ್ನಲ್ಲ, ಅಲ್ಲೊಂದು ಪಿಕ್ಚರ್ ಬಂದಿತ್ತು, ಯಾವುದು ಅನಂತ ಆಗದು ಎಂಥದ್ದು ಬಯಲುದಾರಿ ಅಂತ. ಒಳ್ಳೆ ಪಿಕ್ಚರು. ಅದರಲ್ಲೊಂದು ಹಾಡು ಬರ್ತದೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ನನ್ನಲ್ಲು ನೀನೆ ನಿನ್ನಲ್ಲು ನಾನೇ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ಆಗಿನ ಕವಿಗಳು ಏನು ಜೋಡಣೆ ಬರಿತಾ ಇದ್ರು ಅಂದರೆ, ಆ ಹೆಣ್ಣನ ಒಂದು ಸೌಂದರ್ಯವನ್ನು, ಅವಳ ಮೇಲಿನ ಪ್ರೀತಿಯನ್ನು ಆ ಎತ್ತರಕ್ಕೆ ತಗೊಂಡೋಗ್ಬಿಟ್ಟಿದ್ರು. ಆ ಹೆಣ್ಣನ್ನು ತಾನು ನೆನ್ಕೊಂಡು ಹೇಳುವಂಥದ್ದು, ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಅಂತ ಕೊಂಡಾಡ್ತಕ್ಕಂಥ ಹಾಡಲ್ವಾ. ಇವ್ರಿಗೆ ಕಿವಿಲ ಹಂಗೆ ಗುಯ್ಗುಡ್ತಿತ್ತು ಬಹಳ ದಿನದವರೆಗೂ. ಮಕ್ಕಳು ಮರಿಯಲ್ಲ ಅದು, ಸ್ವಲ್ಪ ಸ್ಕೂಲ್ಗೂ ಹೋಗಂಗ ಅದು. ಹಿಂಗೆ ದಿಡಮಳೆ ಕಾಲ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು, ಗಂಡ ಹೆಂಡತಿ ಇಬ್ಬರೇ ಇದ್ರಲ್ಲ. ಹೆಂಡತಿಗೆ ಹೇಳದಂತೆ, ನಾವು ಪಿಕ್ಚರ್ಗೆ ಹೋಗಿದ್ವಲ್ಲ, ನೆನ್ಕೊಳ್ಳೋ ಅಭ್ಯಾಸ ಅದು. ಚನ್ನಪಟ್ಟಣಕ್ಕೆ ಅದ್ರೊಂದು ಹಾಡು ಬರ್ತಿತ್ತಲ್ಲ, ಅದನ್ನ ಹಾಡೇ ಸುಮ್ಮನಿರಿ, ಇಲ್ಲೆಲ್ಲ ಜನ ಅವ್ರೆ ಹೆಂಗೆ ಆಡೋದು, ಸುಮ್ಮನಂಗೆ ಅನ್ನೆ ನಿನ್ನ ಕಂಠನೇ ಒಂದು ಚಂದ, ನೀನು ಆಡ್ತಾ ಇದ್ರೆ ಕೋಗ್ಲಾಡ್ದಂಗೆ ಆಯ್ತದೆ ಇನ್ನಲ್ಲ. ಇವಳು ಮಟ್ಟದ ಮೇಲೆ ಕತ್ತುಬಿಟ್ಲು ಅಷ್ಟಕ್ಕಿಯ. ಕೆಲವು ಹೆಂಗಸ್ರಿಗೆ ಹಂಗೆ ಉಬ್ಬಿಸ್ಬಿಟ್ರೆ ಸಾಕು, ನಾವು ಎದುರು ತಗೊಂಡ್ರೆ ಆಗಲ್ಲ. ಅವ್ರು ಏನೇ ಕೇಳಲಿ, ಚೈನ್ ಸರ ಬೇಕೇ ಮಾಡಿಸ್ತೀನಿ, ಲೋಲಾಕ್ ಬೇಕೇ ಮಾಡಿಸ್ತೀನಿ, ಏನು ಕೇಳ್ತಾರೋ ಊನ್ತಾ ಇರಬೇಕು. ನಾನು ಯಾಕೆ ಮಾಡ್ಸೋಣ ಹಂಗೆ ಹಂಗೆ ಅಂದರೆ ಅದು ಕಷ್ಟ ಆಯ್ತದೆ. ಹಂಗೆ ಅನ್ಕೊಂಡು ಎಲ್ಲಿ ಗಂಟೆ ಬರಬೇಕು, ಸ್ಮಶಾನ್ ಬಾಗ್ಲ ಗಂಟೆ ಬಂದರೆ ಆಮೇಲೆ ಎಲ್ಲಿ ಕೇಳ್ತಾಳೆ, ಮುಗ್ದೇ ಹೋಯ್ತು ಜೀವನ. ಇವಳು ಯಾವಾಗ ಉಬ್ಬಿಸಿದ್ದೋ ಇವಳಿಗೆ ಆನಂದ ಆಗ್ಬಿಡ್ತು. ಅಯ್ಯೋ ನನ್ನ ಯಜಮಾನ ಏನೋ ಕೇಳ್ತಾನೆ, ಅವನ ಆಸೆ ತೀರ್ಸೋಣ, ನಾನೇ ಒಂದು ಆಡ್ಬಿಡೋಣ ಅಂತ ತೀರ್ಮಾನ ತಗೊಂಡ್ರು. ಅತ್ತೆ ಮಾವ ಬಂದ್ಬಿಡ್ತಾರೆ, ಸುಮ್ಮನೆ ಬಾಕ್ಲಾಕಲಿ. ಹುಡುಗರು ಸ್ಕೂಲ್ಗೆ ಹೋಗವೆ, ಇವಳು ಆಡಕ್ಕೆ ಶುರು ಮಾಡಿದ್ಲು. ಆಡೆ ನಿನ್ನ ನಗಂಗಿಲ್ಲ. ಬಾಂಡ್ಲೀಲು ನೀನೆ ಬಕಿಟೇಲು ನೀನೆ, ಬಾಂಡ್ಲೀಲು ನೀನೆ ಬಕಿಟೇಲು ನೀನೆ, ಚೊಂಬಲ್ಲಿ ನಿನ್ನ ಮಗವನ್ನು ಕಂಡೆ, ತಟ್ಟೇಲಿ ನಿನ್ನ ಕೈಯನ್ನು ಕಂಡೆ. ಬಹಳ ಚೆನ್ನಾಗಿ ಆಡ್ತಿ ಕಣೆ. ಬಾಂಡ್ಲೀಲು ನೀನೆ ಬಕಿಟೇ, ಹಂಗ ಚೆನ್ನಾಗಿ ಆಡ್ತೀನ. ಕಂಟೆ ಹಂಗದ್ ನಿಂದು ಸ್ತುತಿ ನೆಟ್ಟಿಗೆ ಬಿಡ್ತಾ ಇಲ್ಲ ಅಷ್ಟೇ ಅವರು. ನಿದ್ದೇಲಿ ನೀನ ಕೊರಕೆಯ ಕಂಡೆ, ಎದ್ಮೇಲೆ ನಿನ್ನ ಮುದುಮೋರೆ ನೋಡ್ದೆ, ಬಾಂಡ್ಲೀಲು ನೀನೆ ಬಕಿಟೇ ಸುಮ್ಮನೆ ಏನು ಸ್ಟೋರಿ ಎಲ್ಲ ಗೊತ್ತಾ ನಿಮ್ಗೆ? ಅವಾಗ ಇವರು ಪಕ್ಕದ ಮನೆ ಸ್ಟೋರಿ ಎಲ್ಲ ಗೊತ್ತಾ ಅವ್ರಿಗೆ. ಅಲ್ಲ, ಬಾನಲ್ಲೂ ನೀನೇ ಭೂವಿಯಲ್ಲೂ ನೀನೇ ಅನ್ನೋದು ಬಿಟ್ಬಿಟ್ಲಿ ಇವಳು. ಅವ್ರು ಕೇಳಿಸಿದ್ದಂಗೆ ಬಿಟ್ಟಿಲ್ಲ ಅವಳಿಗೆ. ನಿದ್ದೇಲಿ ನಿನ್ನ ಗೊರಕೆ ಯಾಕಂಡೆ, ಎದ್ಮೇಲೆ ನಿನ್ನ ಮುದುಮೋರೆ ನೋಡಿದೆ ಅಂತ ಎಷ್ಟು ಗಾಢವಾಗಿ ಆಡಿದ್ರೆ. ಕೊಡಿ, ಈಗ ಪ್ರಸಾದ ಕೊಟ್ಬಿಡಿ.